ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೆಂಗದಿರಿ? ಆರಾಮದಿರೇನು? ನಾವು ಕೂಡ ಆರಾಮದೀವಿ ನೋಡ್ರಿ ಫ್ರೆಂಡ್ಸ್. ಬರ್ರಿ ಇವತ್ತಿನ ಹಿಡಿಯೋದಾಗ ಏನು ವಿಶೇಷತೆ ಐತಿ ಅಂತ ನೋಡೋಣ್ರಿ. ಇಲ್ಲಿ ನೋಡ್ರಿ, ಹಂಗೇನೆ ಒಂದು ಸ್ವಲ್ಪ ರವೆ ಹುರಿಯಾಕತ್ತೀನಿ. ಉಪ್ಪಿಟ್ಟು ಮಾಡ್ಬೇಕಂತೇಳಿ ಫ್ರೆಶ್ ಆದ ಕರಿಬೇವು ತಂದು ಕೊಟ್ಟ ನಮ್ಮ ಸೋನು. ಮಸ್ತಾಗಿ ಉಪ್ಪಿಟ್ಟು ಮಾಡಿ ತಿಂದು ಆಮ್ಯಾಗ ಅಡುಗೆ ಮಾಡ್ಬೇಕು ಅನ್ಕೊಂಡಿವ್ರಿ. ಯಾಕಂದ್ರೆ ಹುಡುಗರು ಭೀ ಸಾಲಿಗೆ ಹೋಗಲ್ಲ, ಏನಿಲ್ಲ. ಒಂದು ಸ್ವಲ್ಪ ಲೇಟಾಗಿ ಅಡುಗೆ ಮಾಡಿದ್ರೆ ಭೀ ನಡಿತೈತ್ರಿ ಉಣ ಮುಂದೆ. ಅದಕ್ಕೆ ಇವತ್ತೊಂದು ಸ್ವಲ್ಪ ನಾಷ್ಟ ಮಾಡಬೇಕು. ದಿನಾಲು ಅಡುಗೆನೇ ಮಾಡ್ತೀವಲ್ರಿ ಮುಂಜಾನ್ಯಾಗ. ಇವತ್ತು ನಾಷ್ಟ ಮಾಡಕತ್ತೀವಿ ನೋಡ್ರಿ. ನಮ್ಗೆ ಹೊಲ್ದ ಕೆಲಸ ಮಾಡೋರಿಗೆ ಅಡುಗೆ ಕೆಲಸ ಮಾಡ್ತೀವಲ್ರಿ, ನಮ್ಗೆ ಹೆಂಗೆ ಆಗ್ತದ, ಉಪ್ಪಿಟ್ಟು ನಾಷ್ಟ ಒಮ್ಮ ಅಡುಗೆ ಒಮ್ಮ ಎರಡು ಕೆಲಸ ಐತಂದ್ರೆ 12-1 ಮಟ್ಟ ಮನೆ ಕೆಲಸನೇ ಆಗ್ತದೆ. ಅದ್ರ ಸಂಬಂಧ ಮುಂಜಾನೆ ಹೇಳೋಣ ಅಡುಗೆನೇ ಮಾಡ್ತೀವಿ ನೋಡ್ರಿ. ನಮ್ಮ ಹೊಲದಾಗ ಪುಟ್ಟಿಕಾಯಿ ಸಿಕ್ಕವ, ಎಷ್ಟು ಮಸ್ತ್ ಅದಾವ ನೋಡ್ರಿ. ಜವಾರಿ ಪುಟ್ಟಿಕಾಯಿ ಅವ, ಭಾರಿ ಸ್ವೀಟ್ ಅದಾವ ನೋಡ್ರಿ. ಇಲ್ಲಿ ಹಂಗೇನೆ ನಮ್ಮ ಚಿನ್ನು ದೇವ್ರ ಪೂಜೆ ಮಾಡಕತ್ತಾಳ್ರಿ. ದೇವ್ರ ಪೂಜೆ ಮಾಡಿ ಬಂದು ಮಾಡು, ಪಟ ದೇವ್ರ ಪೂಜೆ ಮಾಡು. ಉಪ್ಪಿಟ್ಟು ಮಾಡ್ತೀನಿ ನಾನು, ಆಮೇಲೆ ಅಡುಗೆ ಮಾಡೋಣ. ಹುಡುಗರು ಸಣ್ಣ ಇರೋದಾಗನೇ ಎಲ್ಲ ರೂಢಿ ಹಾಕ್ಬೇಕು ನೋಡ್ರಿ ಫ್ರೆಂಡ್ಸ್. ಅಭ್ಯಾಸ ಅಂತೀವಲ್ಲ, ಸಾಲಿ ಶುರು ಇದ್ದಾಗ ಅಭ್ಯಾಸ ಅಂದ್ರೆ ಬಿಡುವೇ ಇರಲ್ರಿ, ಅಷ್ಟು ಅಭ್ಯಾಸ ಕೊಡ್ತಾರೆ. ಈಗ ಒಂದು ಸ್ವಲ್ಪ ಸಾಲಿ ಸುಟ್ಟಿ ಐತಲ್ರಿ, ಒಂದು ಸ್ವಲ್ಪ 1-2 ಗಂಟೆ ಜರ ಕಸ ಹುಡುಗೋದು, ದೇವ್ರ ಪೂಜೆ ಮಾಡೋದು, ಒಂದು ಇಟ್ಟು ಹಿಟ್ಟು ನಾಗೋದು ಮಾಡ್ಲಿಕತ್ತಾಳ್ರಿ ನಮ್ಮ ಚಿನ್ನಗೆ. ಒಂದು ಸ್ವಲ್ಪ ಕಲಿಸ್ಬೇಕ್ರಿ ಸಣ್ಣ ಇರೋದಾಗೆ ಹುಡುಗರಿಗೆ. ಕಲ್ತಿದ್ದು ಯಾವಾಗ ಭೀ ವೇಸ್ಟ್ ಆಗಲ್ಲ ನೋಡ್ರಿ. ಇಲ್ಲಿ ನೋಡ್ರಿ, ಎಣ್ಣೆ ಕಾಯಕ್ಕಿಟ್ಟಿನಿ. ಎಣ್ಣೆಯಾಗ ಜೀರಿಗೆ ಸಾಸಿವೆ ಹಾಕಾಕತ್ತೀನಿ ರೀ. ಎಣ್ಣೆ ಅಂತೂ ಕಾಯ್ದು. ಮತ್ತು ಇಲ್ಲಿ ಒಂದು ಸ್ವಲ್ಪ ಕರಿಬೇವು, ಮೆಣಸಿನ್ಕಾಯಿ, ಉಳ್ಳಾಗಡ್ಡಿ ಎಲ್ಲ ಹಾಕಿ ಚಲೋ ಹೊತ್ನಾಗ ಫ್ರೈ ಮಾಡೋಣ್ರಿ. ಫ್ರೈ ಮಾಡಿ ಮತ್ತೊಂದು ಸ್ವಲ್ಪ ಅರಿಶಿಣ ಪೌಡ್ರ್ ಹಾಕೊಂಡ್ರಿ. ಇವತ್ತು ಸಿಂಪಲ್ ಆದ ಉಪ್ಪಿಟ್ಟು ಮಾಡಾಕತ್ತೀವಿ ನೋಡ್ರಿ. ಮತ್ತು ಇಲ್ಲೊಂದು ಸ್ವಲ್ಪ ಶೇಂಗದ ಕಾಳು ಹಾಕಾಕತ್ತೀನಿ ರೀ. ಎಲ್ಲ ಮಿಕ್ಸ್ ಮಾಡಿ ಈಗ ನೀರು ಹಾಕೊಂಡ್ರಿ. ಎಷ್ಟು ಬೇಕಲ್ಲ ಅಷ್ಟು ನೀರು ಹಾಕೊಂಡ್ರಿ. ನಮ್ಗೆ ಉಪ್ಪಿಟ್ಟು ಎಷ್ಟು ಬೇಕಟ್ಟು ಇದೇ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮ್ಯಾಗ ಮುಚ್ಚಿಬಿಡೋಣ್ರಿ. ನೀರಂತರೂ ಕುದಿ ಬಂದಾವ್ರಿ. ಈಗ ಒಂದು ಸ್ವಲ್ಪ ನಿಂಬೆ ಹಣ್ಣು ಹಿಂಡೋಣ್ರಿ. ನೋಡ್ರಿ, ನಿಂಬೆ ಹಣ್ಣು ಹಾಕೋಣ ಹೆಂಗೆ ಕಲರ್ ಹೆಂಗೆ ಚೇಂಜ್ ಐತೆ ನೋಡ್ರಿ. ಈಗ ಇದು ಹುರಿದಿಟ್ಟಿನ್ರಿ ಹುರಿದಿಟ್ಟದ ರವೆ ಒಂದು ಸ್ವಲ್ಪ ಹಾಕಿ ಕೈ ಆಡಿಸೋಣ್ರಿ. ಇದು ಯಾಕಂದ್ರೆ ಒಮ್ಮೆ ಹಾಕೋಣ ಗಂಟಾಗೋ ಚಾನ್ಸಸ್ ಇರ್ತದೆ. ಅದ್ರ ಸಂಬಂಧ ಸ್ವಲ್ಪ ಹಾಕಿ ಕೈ ಆಡಿಸೋದ್ರಿ. ಹಾಕಿ ಮ್ಯಾಗ ಮುಚ್ಚನ್ರಿ. ಇದಕ್ಕೊಂದು ಸ್ವಲ್ಪ ಅರಳ್ಬೇಕಲ್ರಿ, ಅದ್ರ ಸಂಬಂಧ ಮ್ಯಾಗ ಮುಚ್ಚಿಟ್ಟೇವಲ್ರಿ, ಅರಳ್ತೈತ್ರಿ. ಅದು ಉಪ್ಪಿಟ್ಟು ಅಂತೂ ಅರಳ್ಯದ. ಮಸ್ತ್ ಅಂದ್ರೆ ಮಸ್ತ್ ಉಪ್ಪಿಟ್ಟಾಗಿತ್ತು ನೋಡ್ರಿ. ಸೂಪರಾಗಿತ್ತು. ರುಚಿಕರವಾದ ಉಪ್ಪಿಟ್ಟು ರೆಡಿ ನೋಡ್ರಿ. ನಿಮ್ಮ ಮನ್ಯಾಗ ಇವತ್ತು ಊಟಕ್ಕೆ ಏನು ಮಾಡಿರಿ ಅಂತ ಕಮೆಂಟ್ ಮಾಡಿ ಹೇಳ್ರಿ. ಇಲ್ಲಿ ಹಂಗನೆ ಎಲ್ಲರೂ ಸೋನು, ಚಿನ್ನು, ನಾನು ಹಿಡ್ಕೊಂಡು ಹೊರಗೆ ಬಂದೀವಿ ನೋಡ್ರಿ. ಇಲ್ಲಿ ನಾಷ್ಟ ಮಾಡ್ಬೇಕಂತ ಹೇಳಿ. ನೀರಿನ ಚರ್ಗಿ ಇಟ್ಟು ಬಂದಿದ್ದಲ್ಲಿ ತೊಗೊಂಡು ನಡಿಯತ್ತ ಹಿಂಗೆ ಹೇಳಿದಪ್ಪ. ಇಲ್ಲಿ ಹೊಲ್ದಾಗ ಇರ್ತೇವಲ್ರಿ, ಟ್ಯಾಕ್ಟ್ರುಗಳು ಮತ್ತು ಟೇಪ್ ಹಚ್ತಾರೆ. ಇದ್ರ ಸೌಂಡ್ ಈಗ ಗಳ್ಯಾದ ಹೊಡಿತಾರಲ್ರಿ ಹೊಲದೊಳಗೆ, ಭಾಳ ಅಂದ್ರೆ ಭಾಳ ಕಿರಿಕಿರಿ ಆಗಿಬಿಡ್ತಾವೆ ನೋಡ್ರಿ. ಇವು ಮೊಬೈಲ್ದಾಗ ಹಿಡಿಯೋ ಮಾಡ್ತೇವೆ, ಚಂದ ಹಿಡಿಯೋ ಬಂದಿರ್ತಾವೆ. ಅವು ಹಿಂದಿಂದ ಮತ್ತೆ ಎಡಿಟ್ ಮಾಡಾಗ ತ್ರಾಸ ಕೊಡ್ತಾವೆ ನೋಡ್ರಿ. ಅವೆಲ್ಲ ಸೈಲೆಂಟ್ ಮಾಡಿ ಬಾಯಿಂದ ಅನ್ಬೇಕು ನೋಡ್ರಿ. ಮತ್ತು ಹಂಗೆ ನೋಡ್ರಿ, ಅದಕ್ಕೆ ಚಪಾತಿ ಮಾಡ್ತೀನಿ ರೀ. ಚಿನ್ನು ಉಳ್ಳಾಗಡ್ಡಿ ಚಟ್ನಿ ಕೊಡ್ತಾವಂತ ಉಳ್ಳಾಗಡ್ಡಿ ಹೊಳಾಕತ್ತಾಳ್ರಿಕಿ. ನಾ ಚಪಾತಿ ಮಾಡ್ತೀನಿ ರೀ. ಹಂಗನೆ ನಿನ್ನ ಪೈಪ್ ಹಾಸಿದೇವಲ್ರಿ, ಇಲ್ಲಿ ಒಂದು ಎಲ್ಲ ಪೈಪ್ಗಳು ಕುಂಡ್ರಸಾವಿದ್ದು ರೀ. ಎಲ್ಲ ಮನೆ ಕೆಲಸ ಅಂತೂ ಮಾಡಿ ಹೋಗಿ ಒಂದು ಸ್ವಲ್ಪ ಪೈಪ್ ಕುಂಡ್ರಸೇವ್ ನೋಡ್ರಿ. 1 ಗಂಟೆ ಆಗಿತ್ತು ಟೈಮ. ಇಲ್ಲಿ ಬಿಸಿಲು ಭಾಳ ಇತ್ತಲ್ರಿ, ಅದ್ರ ಸಂಬಂಧ ಇಲ್ಲಿ ಗಿಡದ ನೆರಳಿಗೆ ಒಂದು ಸ್ವಲ್ಪ ಬಂದು ಕೂತೀವಿ ನೀರು ಕುಡಿಯಾಕಂತೇಳಿ. ಹಾಗೆ ಚಿನ್ನು ಭೀ ನಂಬಲ್ಲೇ ಬಂದು ಕೂತ್ಕೊಂಡ್ರಿ. ಹೋಮ್ವರ್ಕ್ ಮಾಡಕತ್ತೀವಳಿಕಿ.
ಮತ್ತು ಆಮೇಲೆ ಮನೆ ಅಂತೂ ಸಿಕ್ಕಾಪಟ್ಟಿ ಹೊಲಸಾಗಿತ್ತು ನಮ್ಮದು. ಮನೆ ಜರ್ಗ ಭಾಳ ಎಲ್ಲ ಸ್ವಚ್ಛ ಮಾಡ್ಬೇಕಂಥೇಳಿ ಇಲ್ಲಿ ನೋಡ್ರಿ ಮನೆ ಅಂತೂ ಕ್ಲೀನ್ ಎಲ್ಲ ಫರ್ಶಿ ಅದು ಒರೆಸಿ ಕ್ಲೀನ್ ಆಯಿತು. ಕ್ಲೀನ್ ಮಾಡಿದ ಬಳಿಕ ಇಲ್ಲಿ ಚಿನ್ನು ಒಂದು ಸ್ವಲ್ಪ ಕಸ ಹುಡ್ಗಾಕತ್ತಿಳು. ಹಂಗನೆ ಭಾಂಡೆ ಇದ್ದು ಒಂದು ಸ್ವಲ್ಪ ಭಾಂಡೆ ತಿಕ್ಕಿನಿ. ಹೊತ್ತು ಮುಳುಗಿತ್ತು ನೋಡ್ರಿ. ಅಷ್ಟೆಲ್ಲ ಮಾಡ್ರದಾಗ ಮನೆ ಅಂತೂ ಮಸ್ತ್ ಕ್ಲೀನ್ ಐತ್ರಿ ಇವತ್ತಿನ ವಿಡಿಯೋ ಇಷ್ಟ ಇತ್ತು ನೋಡ್ರಿ ಫ್ರೆಂಡ್ಸ. ಇವತ್ತಿನ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಮತ್ತೆ ಸಿಗೋಣ ಇದರಂತೆ ಇನ್ನೊಂದು